ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಹೋರಾಟ ಮುಂದುವರೆದಿದೆ. ರೈತರ ಭೂ ಸ್ವಾಧೀನಕ್ಕೆ ವಿರೋಧ, ಜಿಬಿಡಿಎ ವಿರುದ್ಧ ಪ್ರತಿಭಟನೆ. ಬೈರಮಂಗಲದಲ್ಲಿ ನೂರಾರು ರೈತರು ಪ್ರತಿಭಟನೆ ನಡೆಸಿದ್ರು, ಆಕ್ರೋಶವನ್ನ ಹೊರಹಾಕಿದ್ರು. ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟ, ರೈತರು ನಡೆಸ್ತಾ ಇರುವಂತಹ ಹೋರಾಟ ಮುಂದುವರೆದಿದೆ. ಜಿಬಿಐಟಿ ಪ್ರತಿಕೃತಿಗೆ ಪೊರಕೆಯಿಂದ ಹೊಡೆದ್ರು ರೈತ ಮಹಿಳೆಯರು. ಅಣಕು ಶವಯಾತ್ರೆ ನಡೆಸಿ ಟೌನ್ಶಿಪ್ ವಿರುದ್ಧ ತಮ್ಮ ಆಕ್ರೋಶ, ತಮ್ಮ ಸಿಟ್ಟನ್ನ ಹೊರಹಾಕಿದ್ರು. ನೋಟಿನ ಹಾರ ಹಾಕಿ ನೇಣು ಬಿಗಿದು ಬಾಯಿ ಬಡ್ಕೊಂಡು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜಿಬಿಐಟಿ ಅಂತ ಬರೆದಿದ್ದಾರೆ. ಪ್ರತಿಕೃತಿಗೆ ಪೊರಕೆಯಿಂದ ಹೊಡೆದು ಅಣಕು ಶವಯಾತ್ರೆ ನಡೆಸಿ ಬೆಂಕಿ ಇಟ್ಟು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟ ಮುಂದುವರೆದಿದೆ. ಬೈರಮಂಗಲದಲ್ಲಿ ನಡೆದಂತಹ ಹೋರಾಟದ ದೃಶ್ಯ ಇದು. ಟೌನ್ಶಿಪ್ ಯೋಜನೆಯ ವಿರುದ್ಧ ರೈತರು ನಡೆಸಿದಂತ ವಿನೂತನ ಹೋರಾಟ ಇದು. ಪೊರಕೆಯಿಂದ ಹೊಡೆದಿದ್ದಾರೆ ರೈತ ಮಹಿಳೆಯರು ಜಿಬಿಐಟಿ ಪ್ರತಿಕೃತಿಗೆ. ನಾವು ಎಷ್ಟೇ ಮನವಿ ಕೊಟ್ಟಿದ್ರು, ಎಷ್ಟೇ ಹೋರಾಟ ಮಾಡಿದ್ರು, ಇವರು ನಾವು ಭೂಮಿನ ಪಡಿಸ್ಕೊತೀವಿ ಅಂತಕ್ಕಂಥದ್ದು ಏನು ಇವರು ನೀಚತನ ಇದೆ. ಆ ಅಂಗವಾಗಿ ಇವತ್ತು ಅವರ ಏನು ಈ ಭೂಗಳ್ರು ಜಿಬಿಐಟಿ ಭೂಗಳ್ರಿದ್ದಾರೆ, ಅವರ ಒಂದು ಪ್ರತಿಕೃತಿಗೆ ದಹನ ಮಾಡುವಂಥ ಒಂದು ಕಾರ್ಯಕ್ರಮ ಇವತ್ತು ವಿಭಿನ್ನವಾಗಿ ಹಮ್ಮಿಕೊಂಡಿದ್ದೀವಿ ರೈತರು. ಏನಂದರೆ ಒಂದು ಕಡೆ ನಮಗೆ ಈ ಹೋರಾಟಕ್ಕೆ ನಿರಂತರವಾಗಿ ಹೋರಾಟ ಮಾಡಿದ್ದಕ್ಕೆ ನಮಗೆ ಒಂದು ಕಡೆ ರೈತರಿಗೆ ನ್ಯಾಯಾಲಯದಲ್ಲಿ ಒಂದು ಜಯವನ್ನು ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಸಂಪೂರ್ಣವಾಗಿ ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಅಂತ ಒಂದು ಉದ್ದೇಶದಿಂದ ಈ ಭೂಗಳ್ರು ಮುಂದೆ ಆದರೂ ಬುದ್ಧಿ ಕಲ್ತ್ಕೊಂಡು ಇವ್ರು ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾದದ್ದು. ಇದು ಯಾವುದು ಏನು ನೋಟಿಫಿಕೇಶನ್ ಆಗಲಿ ಇನ್ನೊಂದಾಗಲಿ ಮಾಡಿರ್ತಾರೆ, ಅದು ಶೂನ್ಯವಾದದ್ದು ಅಂತ ಹೇಳಿ ಕೋರ್ಟ್ ಏನು ಇವತ್ತು ನಮಗೆ ತಾತ್ಕಾಲಿಕವಾಗಿ ತಡೆಯಾಜ್ಞೆಯನ್ನು ನೀಡಿದೆ. ಅದರ ಭಾಗವಾಗಿ ಇವತ್ತು ಸಂಪೂರ್ಣವಾಗಿ ಭೂ ಸ್ವಾಧೀನವನ್ನು ಕೈ ಬಿಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.